ನೀವು ಮೆಸೇಜ್ ಯಾರ್ಯಾರು ಮಾಡ್ತಿದ್ರ ಇನ್ಸ್ಟಾದಲ್ಲಿ ಬಡ್ಡಿ ಎಲ್ಲ ಓಡಾಡ್ರ ಇಟ್ಕೊಂಡ್ ಸುಮ್ನ ಕಾಲೇಜ್ ಪರ್ಸೆಂಟೇಜ್ ಹೊಡ್ತ ಬೀಳುತ್ತಾ ಬ್ಯಾಡ್ ಅಂತ ತೆಗಿಬೇಕ ಅನ್ನಕೊಂತಾರ. ಅದ ನಾವು ಮಶಾಣಕ್ ಹೋಗಿದ್ವಲ್ಲ, ಅದೇನೋ ಕಂಪ್ಲೇಂಟ್ ಆಗೈತೆ ಅಂತೆ. ಗಾಯ್ಸ್, ಈಗ ಸೆಕೆಂಡ್ ನಮ್ಮ ಅಕ್ಕ ಕಾಲ್ ಮಾಡ್ತಾ ಇದೀನಿ. ನಮ್ಮ ಅಕ್ಕ ಕಾಲ್ ಮಾಡಿ ನಿಮ್ಮನ್ನ ಜಾಬ್ ಇಂದ ತೆಗ್ದಾಕಿದೀವಿ ಅಂತ ಹೇಳ್ತೀನಿ. ನಮ್ಮ ಅಕ್ಕನ ರಿಯಾಕ್ಷನ್ ಹೆಂಗಿರುತ್ತೆ ನೋಡು. ಕಮಾನ್ ಮಾಡೀನಿ ಕಾಲ್. ಹಲೋ ಹಲೋ ಹಲೋ, ಭೂಮಿಕಾ ಅವರಾ? ಹೌದು, ನೀವು? ಮ್ಯಾಮ್, ನಾವು ನಿಮ್ಮ ಕಂಪ್ನಿಯಿಂದ ಮಾತಾಡ್ತಾ ಇರೋದು. ಯಾವ ಕಂಪ್ನಿ? ನಿಮ್ಮ ಕಂಪ್ನಿಯವ್ರು ಮ್ಯಾಮ್? ನಮ್ಮ ಕಂಪ್ನಿನಾ? ಹೌದು ಮ್ಯಾಮ್. ಅದೇ ನಮ್ಮ ಕಂಪ್ನಿ ಹೆಸರೇನು? ಗುಂಗಾಡಿ ಮ್ಯಾಮ್, ಫೋನ್ ಮಾಡಿ ಹೇಳ ನನ್ ಗುಂಗಾಡಿ ನಿಂಗಲ್ಲ. ಅಯ್ಯೋ ಕಾರು, ಏನ್ ಹಿಂಗ್ ಎದುರಿಸ್ತೀಯಲ್ಲ ನಂಗೆ ಗೊತ್ತ ನಿಂಗೆ ಮ್ಯಾಮ್, ಫೋನ್ ಮಾಡಿ ಹೇಳ. ಇಲ್ಲ ಬಿಡು, ಮಮ್ಮಿನೂ ಫೋನ್ ಮಾಡಿಲ್ಲ, ಯಾರು ಮಾಡಿಲ್ಲ. ಇಲ್ಲ ಮ್ಯಾಮ್, ಫೋನ್ ಮಾಡಿರ್ತಾಳ ಗುಂಗಾಡಿ ನಿಂಗ. ಇಲ್ಲ ಇಲ್ಲ, ಇನ್ನು ಯಾರು ಮಾಡಿಲ್ಲ. ಮಮ್ಮಿ ಮೇಲೆ ಪ್ರಾಮಿಸ್, ಯಾರು ಇನ್ನ ಫೋನ್ ಮಾಡಿಲ್ಲ. ನಾನ್ ಫ್ರ್ಯಾಂಕ್ ಕಾಲ್ ಮಾಡಿದೆ. ಹಾ, ನೀನ್ ಯಾವ ಕಂಪ್ನಿ ಅಂತ ಕೇಳ್ಬಿಟ್ಟಿ. ಹೌದು, ನಮ್ ಕಂಪ್ನಿ ಅಂದ್ರೆ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತೀನಿ ಹೇಳಿ ಅಂತ ಕೇಳ್ತೀನಿ ಫಸ್ಟ್. ಕಂಪ್ನಿ ನೇಮ್ ಹೇಳಿದ್ರ, ಯಾಕಂದ್ರೆ ನಾನು ಲೀಡರ್ಸ್ ಗ್ರೂಪ್ ಅಲ್ಲಿ ಇರ್ತೀನಲ್ಲ, ಅಲ್ಲಿ ಹುಡುಗರೆಲ್ಲ ಇರ್ತಾರೆ. ಯಾರನ್ನ ಇನ್ ಕೇಸ್ ನಂಬರ್ ತಕೊಂಡು ಕಾಲ್ ಗಿಲ್ ಮಾಡ್ತಾರಲ್ಲ, ನಾನು ಯಾವ ಕಂಪ್ನಿ ಏನು ಕೇಳ್ತೀನಿ. ಇನ್ ಕೇಸ್ ನಮ್ ಕಂಪ್ನಿಯವರು ಏನಾರ ಕೆಲ್ಸ ಇತ್ತು, ಯಾವ್ದಾರ ಕಂಪ್ಲೇಂಟ್ ಆಗಿತ್ತು, ಈ ತರ ಇದ್ರೆ ಹೇಳ್ತಾರಪ್ಪ. ಓಕೆ ಓಕೆ. ನಾವು ಇದು ಪ್ರ್ಯಾಂಕ್ ಸ್ವಲ್ಪ ಫೇಲ್ ಆಯ್ತು ಗೈಸ್. ಯಪ್ಪ ದೇವ್ರೆ, ನೀನ್ ಸಾಮಾನ್ಯದವನಿಲ್ಲ. ಆದ್ರೆ ಹೆಂಗೆ ನಾವು ಮಾತೇ ಬರೋಲ್ಲ ಗಾಯ್ಸ್. ನಮ್ಮ ಅಕ್ಕಗ್ ಮಾಡಿದ್ದು ಫೇಲ್ ಆಗ್ಬಿಡ್ತು ಗೈಸ್. ನಾನು ಆಕ್ಚುಲಿ ನಾನು ಬಾಯ್ ಬಿಡಬಾರ್ದಿತ್ತು ಅನ್ಸುತ್ತೆ. ನಾನು ನಮ್ಮ ಅಕ್ಕ ಯಾವ ಕಂಪ್ನಿ ಅಂತ ಅಷ್ಟು ಬಿಸಿ ಬಂತಲ್ಲ, ನಾನು ನಮ್ಮಮ್ಮ ಫೋನ್ ಮಾಡಿ ಏನಾರು ಹೇಳೈತೇನೆ ಅನ್ಕಂದು ಸ್ವಲ್ಪ ದುಡಿಕ್ ಬಿಟ್ಟೆ ಅನ್ಸುತ್ತೆ. ಬಟ್ ಎನಿವೆ ಇರ್ಲಿ ಗೈಸ್. ಈಗ ಪರ್ಸು ಕಾಲ್ ಮಾಡ್ತಾ ಇದ್ದೀನಿ. ಮೊನ್ನೆ ಮಶಾಣಕ್ಕೆ ಹೋಗಿದ್ವಲ್ಲ, ಅದ್ರ ಮೇಲೆ ಪ್ರ್ಯಾಂಕ್ ಮಾಡ್ತೀನಿ. ಮೊನ್ನೆ ಮಶಾಣಕ್ಕೆ ಹೋಗಿದ್ರಲ್ಲ ನೀವು, ನಿಮ್ಮ ಮೇಲೆ ಕೇಸ್ ಆಗೈತೆ ಅಂತೇಳಿ ಪರ್ಸನ್ ರಿಯಾಕ್ಷನ್ ನೋಡೋಣ. ಹಲೋ, ಇಲ್ಲ ಹೋಗಿಲ್ಲ. ನೀನು? ಇಲ್ಲ ಹೋಗಿಲ್ಲ. ಏನ್ ಮಾಡಕಂತಿ? ನೋಡಿ, ಈಗ ಒಂದ್ ಗೊಬ್ಬರ ತರದಿತ್ತ, ಒಂದ್ ಗೊಬ್ಬರ ಇಚ್ಚಿಲ್ಲ. ನಕ್ಕೆ ಬಂದ್ ಅನ್ಕೋಟಿಗೆ ಹೋಗಿ. ಏನ್ ನಂಬರ್ ನೇಮ್ ಬರತ್ತಲ್ಲ ನಂದು. ಏನ್ ಮಾಡ್ದ? ಏನ ನಂಬರ್ ಚೇಂಜ್ ಮಾಡಿದೆ ನಂದೆ. ಅದು ನಂಬರ್ ಚೇಂಜ್ ಮಾಡಿದ್ವಿ, ಹೊಸ ಸಿಮ್ ತಗೊಂಡಿದ್ನ. ಅದಕ್ಕ ನಿಂಗ ಮತ್ತೆ ಆ ನಂಬರ್ ಇರ್ಲಲ್ಲ, ಅದಕ್ಕ ಫೋನ್ ಹಚ್ಚಿದೆ. ಅದು ನಂಬರ್ ಇದ್ರೆ ತಕ್ಕಂದಿನಿ. ಪೊಲೀಸರು ಕಾಲ್ ಮಾಡಿದ್ಲೇಪ್ಪ. ಅದ ನಾವು ಮಶಾಣಕ್ ಹೋಗಿದ್ವಲ್ಲ, ಅದೇನೋ ಕಂಪ್ಲೇಂಟ್ ಆಗೈತೆ ಅಂತೆ. ಫೋನ್ ಮಾಡಿದ್ರು, ಈ ತರ ಕಂಪ್ಲೇಂಟ್ ಆಗೈತೆ ನಿಮ್ ಮೇಲೆ, ಮಶಾಣದಲ್ಲಿ ನೈಟ್ ಸ್ಟೇ ಆಗಿ ಅಲ್ಲಿ ಚಿಕನ್ ಮಾಡ್ಕೊಂಡ್ ತಿಂದಿರ್ಲಾ, ಕೇಸ್ ಮಾಡ್ಯಾರ ಅಂತ ಹೇಳಿ. ಅದಕ್ಕೆ ಹೌದಾ ಸರ್, ಅದಕ್ಕ ನೀವ್ ಇಬ್ರು ಯಾರ್ಯಾರು ಹೋಗಿದ್ರಲ್ಲ ಅವ್ರು ಬರ್ರಿ ಅಂತ ಹೇಳಿದ್ರ. ಸರಿ ಸರ್ ಅಂತ ಹೇಳಿನಿ. ಅದಕ್ಕ ನಾಳೆ ಬೆಳಗ್ಗೆ ಬರ್ಬೇಕಂತ. ಕೇಸ್ ಆಗುತ್ತಾ, 6 months ಜೈಲ್ ಆಗುತ್ತೆ ನೋಡ್ರಿ. ಹೆಂಗ್ ಮಾಡ್ತೀರಿ? ಈ ತರ ಎಲ್ಲ ಯಾರು ಮಾಡಂದದ್ ನಿಮ್ಗೆ, ಯಾಕೆ ಮಾಡಿದ್ರಿ ಅಂತ ಹೇಳಿ ಜನಕ್ ಭಯ ಪಡಿಸ ಅಂತ ಮಾಡಕೊಂತೀರಿ. ಆಮೇಲೆ ಅದು ಅಲ್ಲಿ ಮಶಾಣಕ್ಕೆ ಏನೋ ಇದೈತೆ ಅಂತಪ್ಪ, ಅವ್ರು ಪರ್ಮಿಷನ್ ತಗೊಬೇಕಂತಿ. ಕಮ್ಯುನಿಟಿ ಇರುತ್ತಲ್ಲ, ಆ ಕಮ್ಯುನಿಟಿ ವತಿಯಿಂದ ಏನೋ ಪರ್ಮಿಷನ್ ತಗೋಬೇಕಂತೆ. ನಾವು ಪರ್ಮಿಷನ್ ತಗೊಂಡ್ಲಾರಕ ಏನೋ ಕೇಸ್ ಮಾಡ್ಯಾರಂತೆ ಅವ್ರು. ಈ ತರ ಬಂದು ಪರ್ಮಿಷನ್ ತಗೊಂಡ್ಲಾರಂಗ ಹೋಗಿ ನೈಟ್ ಎಲ್ಲ ಹಿಂಗ್ ಮಾಡಿ ಅಲ್ಲೆಲ್ಲ ಗಲೀಜ್ ಮಾಡ್ಯಾರು, ಪ್ಲೇಟ್ ಎಸ್ತಾರು ಅಂತ ಹೇಳಿ. ಅವ್ರು ನಿನ್ ಸಾಯಂಕಾಲ ಫೋನ್ ಮಾಡಿದ್ರ ನಂಗ. ಅದಕ್ಕ ನಾನು ಅದು ಫೋನು ಡಿಆಕ್ಟಿವೇಟ್ ಮಾಡಿದ್ದೆ ನಂಬರ್ನ. ಅದಕ್ಕ ಮತ್ತೆ ಅವ್ರು ಇವತ್ತು ನಮ್ಮ ಪೇರೆಂಟ್ಸ್ ಅವ್ರಿಗೆ ಹೋಗೈತೆ ಅದು ವಿಷಯ. ಹಂಗ ಮತ್ತೆ ಅವ್ರು ಕಾಲ್ ಮಾಡಿದ್, ನಮ್ಮಮ್ಮ ಹಿಂಗಂತೆಲ್ಲ ಹೋಗಿ ಮಾತಾಡೋದು ಏನ್ ನೋಡು, ಇಲ್ಲ ನಾನ ಬರ್ತನಂದ್ರ. ಅದಕ್ಕ ಕಾಲ್ ಮಾಡಿದ್. ನಾಳೆ ಹೋಗೋಣ ಬರ್ತೀಯಾ? ಮತ್ ಬೆಳಿಗ್ಗೆ? ಬೆಳಿಗ್ಗೆ ಕಾಲೇಜ್ ಇದಕ್ ಬರ್ತಾ. ಸರಿ ಬಾಬಾ. 5 minutes later. ಪರ್ಸು ರಿಟರ್ನ್ ಕಾಲ್ ಮಾಡ್ದೆ ಗೈಸ್. ಹೇಳ್ ಪರ್ಸು. ನಾಳೆ ಆದ್ಮೇಲೆ ಮತ್ತೆ ಹೋಗ್ಬೇಕಾ? ಇಲ್ಲ, ಅವ್ರು ನಾಳೆ ಬೆಳಿಗ್ಗೆನ ಬರ್ರಿ ಅಂತ ಹೇಳ್ಯಾರ ಪರ್ಸು. ಹೌದಾ? ಅದೊಂದ್ ಸ್ವಲ್ಪ ಗೊಬ್ಬರ ಇದ್ದಿತ್ತು ನೆಲ್ಲಿ, ಅದಕ್ಕೆ ಕೇಳಿದೆ. ಹೌದಾ? ಅವ್ರ ಮತ್ ನಾಳೆ ಬೆಳಿಗ್ಗೆನ ಬರ್ಬೇಕಂತ, ಇಲ್ಲ FIR ಮಾಡ್ತೇವೆ ಅಂತ ಅಂದ್ರ ಅವ್ರು. ನೆಗೆಟಿವ್ ಆಗಿ ಪ್ರಚೋದನೆ ಅವನ ಕೊಟ್ಟಾನ. ಅದಕ್ಕ ಅವನ್ನ ಕರ್ಕೊಂಬ ಅಂತ ಹೇಳಕ್ ಕುಂತಾರ ಅವ್ರು. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀನ ಫಸ್ಟ್ ಹೇಳ್ದಲ್ ಪರ್ಸ, ಅಲ್ಲಿ ಜಾಸ್ತಿ ಭಯ ಆಗಕ್ ಕುಂತೈತೆ ಅಂತ ಹೇಳಿ. ಆತರ ಅಲ್ಲಿ ಏನ್ ಭಯ ಆಗಂತದ್ ಏನೈತಿ, ಹಿಂಗ್ ಪ್ರಚೋದನೆ ಮಾಡಕ್ ಕುಂತಿರನ ಅಂತ ಹೇಳಿ. ಕಂಪ್ಲೇಂಟ್ ಆಗಿಲ್ ಬಿಡು, ಬಾಳ ಮಾನಸಿಕ ಆಗ್ಬೇಡ ಮತ್ ನೀನು. ಆದ್ರ ಮತ್ತೆ ಅದಕ್ಕೆ ಒಳ್ಳೆ ನಾಳೆ ಊರಿಗೆ ಬರ್ಲ ಅಂದಿ. ನಾಳೆ ಮತ್ತೆ ಊರಿ ಇವತ್ತು ಗೊಬ್ಬರ ತಂದಿಟ್ಟಿನಲ್ಲ, ಅದು ನಾಳೆ ಉಪ್ಬೇಕಂತ, ಅದಕ್ಕೆ ಆ ನಂಬರ್ ಮಾಡಿದೆ. ಆ ನಂಬರ್ ಐತಿ. ಸರಿ ಸರಿ, ಇಡ್ಲಾ? ಹುಷಾರ್. ನೀನ್ ಹುಷಾರ್. ಗೈಸ್, ನೆಕ್ಸ್ಟ್ ಈಗ ಇನ್ನೊಬ್ರಿ ನಮ್ ಫ್ರೆಂಡ್ ನರಸಿಂಹ ಅಂತ ಹೇಳಿದ್ನಲ್ಲ, ಅವಾಗ ಫೋನ್ ಮಾಡನ್ರಿ. ಈಗ ಅವ್ನ ರಿಯಾಕ್ಷನ್ ನೋಡನ್ರಿ.
ಹಲೋ ಯಾರು? ಹಲೋ ನರಸಿಂಹ ಅವರಾ? ಹೌದು. ನೀವು ಮೆಸೇಜ್ ಯಾರ್ಯಾರಿಗೆ ಮಾಡ್ತಿದ್ದೀರಾ ಇನ್ಸ್ಟಾದಲ್ಲಿ? ಯಾರಿಗೆ? ನೀವು ಯಾರ್ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀರಾ? ಬಡ್ಡಿ ಮಗ The number you have dialed is currently busy. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಈಗ ನಾನು ನಮ್ಮ ಫ್ರೆಂಡ್ ಮಣಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವನು ಕ್ಲಾಸಿಗೆ ಸರಿಯಾಗಿ ಅಟೆಂಡ್ ಆಗಲ್ಲ, ನಮ್ಮ ಆಪ್ಷನಲ್ ಇಂಗ್ಲೀಷ್ ಕ್ಲಾಸ್ಗೆ. ಸೊ ಅದ್ರ ಮೇಲೆ ಅವನು ಪ್ರ್ಯಾಂಕ್ ಮಾಡ್ತಾನೆ. ಸೊ ಕಮಲ್ ಇದ್ರಾಗ ಸಖತ್ ಎಕ್ಸೈಟ್ಮೆಂಟ್ ಐತಿ, ಯಾಕಂದ್ರೆ ಅವ ಸ್ವಲ್ಪ ಭಯ ಪಡ್ತಾನೆ. ಸೊ ನೋಡೋಣ ಹೆಂಗಾಗುತ್ತಂತ. ಎಲ್ಲಿ ನನ್ನ ಒಳ್ಳೆ ರಿಟರ್ನ್ ಹಂಗೆ ಪ್ರ್ಯಾಂಕ್ ಆಗ್ಬಿಡ್ತೇನೆ, ನೋಡೋಣ. Switch off. ಆಗಿದೆ. ಗೈಸ್, ಇನ್ನೊಬ್ಬ ನಮ್ಮ ಫ್ರೆಂಡ್ ಅವಾಗ ಸೇಮ್ ರೀಸನ್ ಇವಂದು. ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಅದ ನಾವು ಆಪ್ಷನಲ್ ಇಂಗ್ಲೀಷ್ ಕ್ಲಾಸಿಗೆ ಕರೆಕ್ಟ್ ಅಟೆಂಡ್ ಆಗಲ್ಲ, ಹಾ ಅದಕ್ಕ ಪೇರೆಂಟ್ಸ್ ನ ಕರ್ಕೊಂಡ್ ಹೋಗ್ಬೇಕಂತೀವಿ. ಸರಿ, ಹಾ ಸೆಕೆಂಡ್ ಸೆಮ್ ಏನೋ ಇದ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ ನಿಮ್ಮನ್ನ ಕಾಲೇಜಿನ ಅಂತ ಏನೋ ಅಂದ್ರಂತೆ ಅವ್ರು. ಸರಿಯಾಗಿ ಯಾರು ಬರಲ್ಲ ರೆಗ್ಯುಲರ್ ಆಗಿ ಕಾಲೇಜ್ಗೆ, ಅಂಡ್ ಬಂದು ಬಂಕ್ ಕೊಡೋದೆಲ್ಲ ಮಾಡ್ತಾರಲ್ಲ ಅವ್ರನ್ನಂತ. ಹಾ ಹಂಗಾಗಿ ಅದಕ್ಕ ಪೇರೆಂಟ್ಸ್ ಕರ್ಕೊಂಬರಕ್ ಹೇಳಿದ್ರಂತೆ. ಅದಕ್ಕೆ ನಾನು ಪರ್ಸುಗೂ ಫೋನ್ ಮಾಡಿ ಕೇಳಿದೆ. ಹಾ ನನಗೆ ಇವಾಗ ಒಂದ್ ಅರ್ಧ ಗಂಟೆ ಮುಂಚೆ ಮಾಡಿದ್ರ. ಬೆಳಿಗ್ಗೆ ಕಾಲೇಜ್ಗೆ ಹೋದಾಗ ಅಂದ್ರ ಸರ್, ಹಾ ಮತ್ತೆ ಇವಾಗ ಒಳ್ಳೆ ಪ್ರಿನ್ಸಿಪಲ್ ಕಡೆಯಿಂದ ಕಾಲ್ ಬಂದತ್ತ, ಅದಕ್ಕ ಫೋನ್ ಮಾಡಿದೆ. ಅವಗೂ ಮಾಡಿದ್ರಂತೆ ಪರ್ಸುಗ. ಸ್ಟ್ರೆಂತ್ ಬಾಳ ಆಗೈತೆ ಅಂತ ಕಾಲೇಜ್ನಾಗ. ಹಾ ಅದಕ್ಕ ಇಂತ ಎಲ್ಲ ಉಡಾಳ್ರ ಇಟ್ಕೊಂಡ್ ಸುಮ್ನ ಕಾಲೇಜ್ ಪರ್ಸೆಂಟೇಜ್ ಹೊಡ್ತ ಬೀಳುತ್ತಾ ಬ್ಯಾಡ್ ಅಂತ ತೆಗಿಬೇಕ ಅನ್ನಕೊಂತಾರ. ಸರಿ ಇಡ್ಲ್ಯಾ? ಗೈಸ್, ಮುಂಜೆ ಪ್ರ್ಯಾಂಕ್ ಆದ ಗೈಸ್. ಪ್ಯಾನಿಕ್ ಆಗಿ ಅಣ್ಣ ಪುಕು ಅನ್ನಕುಂತೈತೆ. ಅಣ್ಣ ನೆಕ್ಸ್ಟ್ ಈಗ ಪಕ್ಕ ಗೈಸ್ ಪರ್ಸು ಫೋನ್ ಮಾಡ್ತಾನೆ. ಗೈಸ್ ಫಸ್ಟ್ ಪರ್ಸು ಫೋನ್ ಮಾಡಿದ್ನ. ಅವ ಮಂಜಿಗೆ ಫೋನ್ ಮಾಡಿದ್ ನಾನು. ಅವಾಗ ಪ್ರ್ಯಾಂಕ್ ಮಾಡೀನಿ. ಇದು ಕಾಲೇಜ್ಲಿಂತ ರಿಮೂವ್ ಮಾಡಕೊಂತಾರ ನಿಮ್ ಹೆಸರ್ನಂತ ನಮ್ಮೆಲ್ಲ ಬಂಕ್ ಮಾಡೋದಕ್ಕ. ಅವ ಈಗ ಏನಾರ ಒಂದ್ ಹೇಳಿ ನೀವ್ ಫೋನ್ ಮಾಡಿದ್ನಿ ಅಂದ್ರೆ ಊನ್ಲೆ ನಮ್ಗೆ ಫೋನ್ ಮಾಡಿದ್ರು, ಹಿಂಗ ಕಾಲೇಜ್ ಬಂಕ್ ಮಾಡೋದು, ಆಮೇಲೆ ಅಸೈನ್ಮೆಂಟ್ ಎಲ್ಲ ಇನ್ಕಂಪ್ಲೀಟ್ ಈಗ ಮಾಡ್ತಾರ ಅಂತ ಹೇಳಿನಿ. ಅದಕ್ಕೆ ಹೌದನ್ಲಿ ಅಂತಂದು ಸ್ವಲ್ಪ ಪ್ಯಾನಿಕ್ ಆಗ್ಯ. ನಾವ ಮಾಡಿದ್ನಾ ಈ ಫೋನ್ ಮಾಡಲ್ಲ ಕೇಳ್ತಾನೆ, ಹಿಂಗಂತ ಹಿಂಗ್ ಫೋನ್ ಮಾಡಿದ ಕಾರಣ ಹಿಂಗೆ ಆಗೈತೆ ಅಂತ. ಈಗ ಇವಾಗ ಹಿಂಗ್ ಹೇಳಿಲ್ಲ, ಇವನೀಗ ನನಗೆ ಫೋನ್ ಮಾಡಿದ್ರಂತಲ್ಲ. ಹಣ್ಣು ಫುಲ್ಲು ಫ್ಯೂಸ್ ಔಟ್ ಆಗ್ಬೇಕು ನೋಡ್ರಿ. ಈಗ ಮುಂಜೆ ಪ್ರ್ಯಾಂಕ್ ಆಗೋನೆ ಗೈಸ್. ಇವಾಗ ಪರ್ಸು ಕಾಲ್ ಮಾಡಿದಂತೆ. ಪರ್ಸು ಕಾಲ್ ಮಾಡಿ ಹಿಂಗ ಆಗ್ಬಿಟ್ಟೈತೆ ಅಂತ ನನಗೆ ಫೋನ್ ಮಾಡಿದ್ದ, ಹಿಂಗ ಅಂದ. ನಿಂಗು ಪ್ರಿನ್ಸಿಪಲ್ ಕಾಲ್ ಮಾಡಿದ್ರನಂತ. ಊನ್ಲೆ ಮಾಡಿದ್ರು, ಕಾಲೇಜಿಂದ ತೆಗಿತಾರಂತೆ, ನಾವ್ ಹಿಂಗ್ ಬಂಕ್ ಮಾಡೋದ ಕಾಲೇಜ್ ಅಂತ ಹೇಳಿ ಫುಲ್ ಪ್ಯಾನಿಕ್ ಆಗಿ ಅಣ್ಣ ಫೀಸ್ ಎಲ್ಲ ಔಟ್ ಆಗ್ಯಾವ ಗೈಸ್. ಮಂಜಾನು ಆಯ್ತು ಬಿಡು. ಫೈನಲಿ ನಮ್ಮ ಪ್ರ್ಯಾಂಕ್ ಸ್ವಲ್ಪ ಸಕ್ಸಸ್ ಆಯ್ತು, ಸ್ವಲ್ಪ ಸಕ್ಸಸ್ ಆಗ್ಲಿಲ್ಲ ಗೈಸ್. ಯಾಕಂದ್ರೆ ಅದು ನನ್ನ ನೇಮ್ ಶೋ ಆಗ್ಬಿಡುತ್ತೆ ಮೇಲೆ. ಹೊಸ ಸಿಮ್ ತಗೊಂಡಿದ್ದೀನಿ ನಾನು, ಅದಕ್ಕಂತ ಇವತ್ತು ಹೊಸ ಸಿಮ್ ತಗೊಂಡಿದ್ದೆ. ಅದು ಸಿಮ್ ತಗೊಳ್ಳುವಾಗ ನೇಮ್ ಕೊಟ್ಟಿರ್ತೀನಲ್ಲ, ಆ ನೇಮ್ ಅದ್ರ ಮೇಲೆ ಶೋ ಆಗ್ಬಿಡುತ್ತೆ. ಹಂಗಾಗಿ ಇವರು ಇಬ್ರು ಕಂಡು ಹಿಡಿದ್ರು, ಮಂಜ ಮತ್ತೆ ಪರ್ಸು. ಅಲ್ಲಿಗೂ ಸ್ವಲ್ಪ ಪ್ಲೇಟ್ ಹಂಗ ಚೇಂಜ್ ಮಾಡಿದೆ, ಸ್ವಲ್ಪ ಸಕ್ಸಸ್ ಆಯ್ತು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಫೈನಲಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬಾಯ್, ಟೇಕ್ ಇಟ್ ಡಾರ್ಲಿಂಗ್ಸ್. ಅಂಡ್ ಗೈಸ್, ಇನ್ನ ನೆಕ್ಸ್ಟ್ ಯಾವ್ದಾರು ಪ್ರ್ಯಾಂಕ್ ಮಾಡ್ಲಾ, ಯಾವ್ದು ಮಾಡ್ಬೋದು ಅದನ್ನ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್, ಟೇಕ್ ಇಟ್ ಡಾರ್ಲಿಂಗ್ಸ್.